ಸ್ನೇಹಿತರೆ, ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ನಿಮ್ಮನ್ನು ಒಂದು ಅದ್ಭುತ ದೇಶಕ್ಕೆ ಕರೆದೊಯ್ಯಲಿದ್ದೇವೆ. ವಿಶ್ವದ ಅತಿ ದೊಡ್ಡ ಯುರೇನಿಯಂ ಉತ್ಪಾದಕ ರಾಷ್ಟ್ರ ಇದು. ಮಿನಿ ಇಂಡಿಯಾ ಅಥವಾ ಮಿನಿ ಪಂಜಾಬ್ ಎಂದು ಕರೆಯಲ್ಪಡುವಷ್ಟು ಭಾರತೀಯ ಸೊಗಡನ್ನು ಈ ದೇಶ ಹೊತ್ಕೊಂಡಿದೆ. ಸಾವಿರಾರು ಸರೋವರಗಳಿಂದ ಕೂಡಿರೋ ಈ ದೇಶದಲ್ಲಿ ನೀರಿನ ಶುದ್ಧತೆ ಫಿಲ್ಟರ್ ನೀರಿಗೂ ಕೂಡ ಸವಾಲನ್ನು ಹಾಕುತ್ತೆ. ಮರುಭೂಮಿಗಳಿಂದ ಮಳೆಕಾಡುಗಳವರೆಗೆ, ಆರ್ಟಿಕ್ ಟಂಡ್ರದಿಂದ ಡೈನೋಸಾರ್ ಸ್ಮಶಾನಗಳವರೆಗೆ ಹರಡಿರುವ ಈ ಭೂಮಿ ಗುರುತ್ವಾಕರ್ಷಣೆಯ ವಿಚಿತ್ರತೆಗಳು, ಸಾವಿರಾರು ಹಿಮನದಿಗಳು ಮತ್ತೆ ಮಂಗಳ ಗ್ರಹದಂತಿರೋ ಭೂದೃಶ್ಯಗಳಿಂದ ಕೂಡಿದೆ. ಅದು ಬೇರಾವ ದೇಶವೂ ಅಲ್ಲ, ಕೆನಡಾ. ಈ ಅದ್ಭುತ ದೇಶದ ರೋಮಾಂಚಕ ವಿಚಾರಗಳನ್ನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಬಟನ್ ಒತ್ತೋದನ್ನು ಮರಿಬೇಡಿ. ಸ್ನೇಹಿತರೆ, ಕೆನಡಾ ಎಂಬುವ ಪದದ ಅರ್ಥ ಸೈಂಟ್ ಲಾರೆನ್ಸ್ ಇರೋಕಿಯನ್ ಭಾಷೆಯ ಕನಾತ ಎನ್ನುವ ಪದದಿಂದ ಬಂದಿದೆ. ಇದು ಗ್ರಾಮ ಅಥವಾ ವಸತಿ ಸ್ಥಳ ಎನ್ನುವ ಅರ್ಥವನ್ನು ಕೊಡುತ್ತೆ. ಉತ್ತರ ಅಮೆರಿಕ ಖಂಡದಲ್ಲಿರುವ ಈ ದೇಶ ರಷ್ಯಾ ನಂತರ ವಿಸ್ತೀರ್ಣದ ಆಧಾರದ ಮೇಲೆ ಇದು ವಿಶ್ವದ ಎರಡನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸುಮಾರು 9.98 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಇದು ಹರಡಿಕೊಂಡಿದೆ. ಈ ದೇಶ ಅಟ್ಲಾಂಟಿಕ್ ಓಷನ್ನಿಂದ ಪೆಸಿಫಿಕ್ ಓಷನ್ವರೆಗೆ ಹರಡಿಕೊಂಡಿದೆ. ಇದರ ಉತ್ತರಕ್ಕೆ ಆರ್ಟಿಕ್ ಓಷನ್ ಇದೆ. ಇದರ ನೆರೆಯ ದೇಶಗಳಂತಂದರೆ ಯುನೈಟೆಡ್ ಸ್ಟೇಟ್ಸ್ ಮತ್ತು ಗ್ರೀನ್ಲ್ಯಾಂಡ್ ಆಗಿದ್ದಾವೆ. ಅಂದರೆ ಕೆನಡಾ ದೇಶ ಭೂಮಿಯಲ್ಲಿಯೂ ಮತ್ತು ಸಮುದ್ರಗಳಲ್ಲಿಯೂ ವ್ಯಾಪಿಸಿರುವ ಒಂದು ವಿಶಾಲ ದೇಶವಾಗಿದೆ. ಕೆನಡಾದ ಒಟ್ಟು ಭೂಪ್ರದೇಶದ ಸರಿಸುಮಾರು 40% ಅರಣ್ಯದಿಂದ ಆವೃತವಾಗಿದೆ. ಕೆನಡಾ ವಿಶ್ವದಲ್ಲೇ ಅತಿ ಉದ್ದದ ಕರಾವಳಿ ರೇಖೆಯನ್ನು ಹೊಂದಿದೆ. ಅಮೆರಿಕದೊಂದಿಗೆ ಬರೋಬ್ಬರಿ 8,891 ಕಿಲೋಮೀಟರ್ ಉದ್ದದ ವಿಶ್ವದ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಭೂಗಡಿಯನ್ನು ಈ ದೇಶ ಹೊಂದಿದೆ. ಜನಸಂಖ್ಯೆಯ ವಿಚಾರಕ್ಕೆ ಬಂದರೆ ಕೆನಡಾ ಸುಮಾರು 4.1 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಇದರ ಭಾರಿ ವಿಸ್ತೀರ್ಣಕ್ಕೆ ಹೋಲಿಸಿದರೆ ಜನಸಂಖ್ಯೆ ಈ ದೇಶದಲ್ಲಿ ಕಡಿಮೆ ಅಂತಲೇ ಹೇಳ್ಬೋದು. ಕೆನಡಾದ ಹವಾಮಾನ ಮುಖ್ಯವಾಗಿ ಖಂಡೀಯ ಸ್ವಭಾವದಾಗಿದ್ದು ಇಲ್ಲಿ ತೀವ್ರ ಚಳಿ ಸಾಮಾನ್ಯವಾಗಿರುತ್ತೆ. ಬಲವಾದ ಗಾಳಿಯೊಂದಿಗೆ ತಾಪಮಾನ ಕೆಲವೊಮ್ಮೆ 40 ಡಿಗ್ರಿ ಸೆಲ್ಸಿಯಸ್ವರೆಗೆ ಇಳಿಯುತ್ತೆ. ಚಳಿಗಾಲದಲ್ಲಿ ಸರೋವರಗಳು, ನದಿಗಳು ಮತ್ತು ಕೆಲವೊಮ್ಮೆ ಸಮುದ್ರದ ಮೇಲ್ಮೈ ಕೂಡ ಹಿಮವಾಗುತ್ತೆ. ವಿಶಿಷ್ಟ ಗಾತ್ರ ಮತ್ತು ಆಕಾರವನ್ನು ಹೊಂದಿರುವ ಈ ದೇಶ ಅನಿಯಮಿತ ಬಾಹ್ಯರೇಖೆಯೊಂದಿಗೆ ಕೊಲ್ಲಿಗಳು, ಒಳಹರಿವುಗಳು, ಪರ್ಯಾಯಿ ದ್ವೀಪಗಳು ಮತ್ತು 52,000ಕ್ಕೂ ಹೆಚ್ಚು ದ್ವೀಪಗಳು ಈ ದೇಶದ ಕರಾವಳಿಯನ್ನು ಅತ್ಯಂತ ವೈವಿಧ್ಯಮಯವಾಗಿಸ್ತವೆ. ಐತಿಹಾಸಿಕ ದಾಖಲೆಗಳ ಪ್ರಕಾರ 16ನೇ ಶತಮಾನದಲ್ಲಿ ಬ್ರಿಟಿಷ್ ಎಕ್ಸ್ಪ್ಲೋರರ್ಸ್ ಮತ್ತು ಫ್ರೆಂಚ್ ಎಕ್ಸ್ಪ್ಲೋರರ್ಸ್ ಅಟ್ಲಾಂಟಿಕ್ ಕರಾವಳಿಗೆ ಆಗಮಿಸಿ ತಮ್ಮ ಅನ್ವೇಷಣೆಯನ್ನು ಆರಂಭಿಸ್ತಾರೆ. ಬಳಿಕ 17ನೇ ಶತಮಾನದಲ್ಲಿ ಅವರು ತಮ್ಮ ಶಾಶ್ವತ ವಸಾಹತುಗಳನ್ನು ಇಲ್ಲಿ ಸ್ಥಾಪಿಸ್ತಾರೆ. 1763ರಲ್ಲಿ ನಡೆದ ಟ್ರೀಟಿ ಆಫ್ ಪ್ಯಾರಿಸ್ ಒಪ್ಪಂದದ ಮೂಲಕ ಫ್ರಾನ್ಸ್ ತನ್ನ ಹೆಚ್ಚಿನ ವಸಾಹತುಗಳನ್ನು ಬ್ರಿಟನ್ಗೆ ಹಸ್ತಾಂತರಿಸುತ್ತೆ. ನಂತರ 1867ರಲ್ಲಿ ಬ್ರಿಟಿಷ್ ನಾರ್ತ್ ಅಮೆರಿಕಾ ಆಕ್ಟ್ ಅಡಿಯಲ್ಲಿ ನ್ಯೂ ಬ್ರೌನ್ಸ್ವಿಕ್, ನೋವಾಸ್ಕೋಟಿಯಾ ಮತ್ತು ಕೆನಡಾ ಒಕ್ಕೂಟವಾಗಿ ಸೇರಿ ಕೆನಡಾ ದೇಶ ರೂಪುಗೊಳ್ಳುತ್ತೆ. ಈ ರೀತಿಯಾಗಿ ಆರಂಭವಾದ ಈ ರಾಷ್ಟ್ರ ಕ್ರಮೇಣ ಅಭಿವೃದ್ಧಿ ಹೊಂದಿ ತನ್ನ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸಿಕೊಳ್ಳುತ್ತೆ. ಅಂತಿಮವಾಗಿ 1982ರಲ್ಲಿ ಕೆನಡಾ ಆಕ್ಟ್ ಜಾರಿಗೆ ಬರುತ್ತೆ. ಇದರ ಪ್ರಕಾರ ಕೆನಡಾ ಬ್ರಿಟಿಷ್ ಸಂಸತ್ತಿನ ಮೇಲಿನ ಅವಲಂಬನೆಯನ್ನು ಸಂಪೂರ್ಣವಾಗಿ ಕೊನೆಗೊಳಿಸುತ್ತೆ. ಸ್ವತಂತ್ರ ಸಂಸತ್ತಿನ ಪ್ರಜಾಪ್ರಭುತ್ವ ಮತ್ತು ಸಾಂವಿಧಾನಿಕ ರಾಜಪ್ರಭುತ್ವವಾಗಿ ಈ ದೇಶ ಸ್ಥಾಪಿತವಾಗುತ್ತೆ. ಕೆನಡಾ ಇಂದು ಸುಮಾರು 2.23 ಟ್ರಿಲಿಯನ್ US$ GDPಯನ್ನು ಹೊಂದಿರುವ ದೇಶವಾಗಿದ್ದು ಇದು ವಿಶ್ವದ 9ನೇ ಅತಿ ದೊಡ್ಡ ಆರ್ಥಿಕತೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಈ ದೇಶ ಹೆಚ್ಚಾಗಿ ಸೇವಾ ವಲಯವನ್ನು ಅವಲಂಬಿಸಿದೆ. ಹಣಕಾಸು, ವಿಮೆ, ವ್ಯಾಪಾರ ಸೇವೆಗಳು, ಆರೋಗ್ಯ ಸೌಲಭ್ಯ, ರಿಯಲ್ ಎಸ್ಟೇಟ್. ಇದ್ರ ಜೊತೆ ಇದು ವಿಶ್ವದ 3ನೇ ಅತಿ ದೊಡ್ಡ ತೈಲ ನಿಕ್ಷೇಪಗಳನ್ನು ಹೊಂದಿದೆ. ಈ ದೇಶದ ಆರ್ಥಿಕತೆಯನ್ನು ಬಲಪಡಿಸುವಲ್ಲಿ ಪ್ರವಾಸೋದ್ಯಮವೂ ಕೂಡ ಇದರ ಬೆನ್ನಿಗೆ ನಿಂತ್ಕೊಂಡಿದೆ. ಯಾಕೆಂದರೆ ಈ ದೇಶ ತುಂಬ ಸುಂದರವಾಗಿದೆ. ಈ ಇಡೀ ದೇಶದ ಸೌಂದರ್ಯವನ್ನು ಈ ವಿಡಿಯೋ ಮೂಲಕ ನಾವು ನಿಮಗೆ ತೋರಿಸೋದಕ್ಕೆ ಪ್ರಯತ್ನಿಸ್ತೇವೆ. ಕೆನಡಾ ಒಂದು ಬಲಿಷ್ಠ ಮತ್ತು ಅಭಿವೃದ್ಧಿ ಹೊಂದಿದ ಆರ್ಥಿಕತೆಯ ರಾಷ್ಟ್ರ ಅಂತ ಹೇಳ್ಬೋದು. ಕೆನಡಾದ ಅಧಿಕೃತ ಕರೆನ್ಸಿಗೆ ಕೆನಡಿಯನ್ ಡಾಲರ್ ಅಂತ ಕರೀತಾರೆ. ಇದನ್ನು ಸಾಮಾನ್ಯವಾಗಿ ಲೂನಿ ಎಂದು ಕರೆಯಲಾಗುತ್ತೆ. ಯಾಕೆಂದರೆ $1 ನಾಣ್ಯದಲ್ಲಿ ಲೂನ್ ಎನ್ನುವ ಪಕ್ಷಿಯ ಚಿತ್ರವಿದೆ. ಕೆನಡಾದ $1 ಭಾರತೀಯ 60ರಿಂದ 62 ರೂಪಾಯಿಗಳಿಗೆ ಸಮಾನವಾಗಿರುತ್ತೆ. ಕೆನಡಾ ಡಾಲರ್ಗಳಲ್ಲಿ ಒಂದು ವಿಶೇಷ ಏನಂದರೆ ಇವುಗಳಲ್ಲಿ ಬ್ರೈಲ್ ಅಥವಾ ವಿಶೇಷ ಸ್ಪರ್ಶ ಗುರುತುಗಳಿರುತ್ತೆ. ನೋಟುಗಳನ್ನು ಗುರುತಿಸೋದಕ್ಕೆ ದೃಷ್ಟಿಹೀನರಿಗೆ ಇದರಿಂದ ಸಹಾಯವಾಗುತ್ತೆ. ಸ್ನೇಹಿತರೆ, ಕೆನಡಾ ವಿಶ್ವದಲ್ಲೇ ಅತ್ಯಂತ ವಿದ್ಯಾವಂತ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇಲ್ಲಿನ ಸಾಕ್ಷರತಾ ಪ್ರಮಾಣ ಸುಮಾರು 99% ಸಮೀಪದಲ್ಲಿದೆ. ಇಲ್ಲಿಯ ಬಹುಪಾಲು ಜನ ಕಾಲೇಜು ಮತ್ತು ವಿಶ್ವವಿದ್ಯಾಲಯ ಮಟ್ಟದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಇದು ಅತಿಶಯೋಕ್ತಿ ಅನಿಸಿದ್ರೂ ಕೂಡ ಇಲ್ಲಿ ಶಿಕ್ಷಣಕ್ಕೆ ಇವರು ನೀಡುವ ಮಹತ್ವ ಅಸಾಧಾರಣವಾಗಿದೆ. ಈ ದೇಶ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ಕೊಡುತ್ತೆ. ಆದ್ದರಿಂದಲೇ ಈ ದೇಶದಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳಿಗೆ ಹೆಚ್ಚಿನ ಬೆಲೆಯನ್ನು ನೀಡಲಾಗುತ್ತೆ. ಭಾರತೀಯರಾಗಲಿ ಅಥವಾ ಅಮೆರಿಕನ್ನರಾಗಲಿ ಈ ಎಲ್ಲ ದೇಶದ ಜನರು ಉತ್ತಮ ಉದ್ಯೋಗ ಮತ್ತು ಉತ್ತಮ ಜೀವನಕ್ಕಾಗಿ ಕೆನಡಾಕ್ಕೆ ಬರ್ತಾರೆ.
ಕೆನಡಾ ವಿವಿಧ ಕ್ಷೇತ್ರಗಳಲ್ಲಿ ಮಹತ್ವದ ಆವಿಷ್ಕಾರಗಳು ಮತ್ತು ನವೀನತೆಗಳಿಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ. ಉದಾಹರಣೆಗೆ ಈ ದೇಶದ ಫ್ರೆಡ್ರಿಕ್ ಬ್ಯಾಂಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟ್ ಇನ್ಸುಲಿನ್ ಕಂಡುಹಿಡಿದಿದ್ದಾರೆ. ಇಲ್ಲಿನ ಜೇಮ್ಸ್ ನೈಸ್ಮಿತ್ ಬ್ಯಾಸ್ಕೆಟ್ ಆಟವನ್ನು ಸೃಷ್ಟಿಸಿದ್ರು. 2000ದ ದಶಕಗಳಲ್ಲಿ ಭಾರತೀಯ ಕಾರ್ಪೊರೇಟ್ ಅತಿ ಹೆಚ್ಚು ಬಳಸ್ತಾ ಇದ್ದ ಬ್ಲಾಕ್ಬೆರಿ ಲಿಮಿಟೆಡ್ ಅಂದ್ರೆ ಬ್ಲಾಕ್ಬೆರಿ ಸ್ಮಾರ್ಟ್ಫೋನ್ ಈ ದೇಶದಲ್ಲೇ ಅಭಿವೃದ್ಧಿಯಾಗಿದ್ದು. ಇದಲ್ಲದೆ ಸೋಬ್ಲವರ್, ಪೇಂಟ್ ರೋಲೋ, ಕಸದ ಚೀಲ ಮತ್ತೆ ಬ್ಯಾಗೇಜ್ ಟ್ಯಾಗ್ ಇನ್ನೂ ಹಲವಾರು ಉಪಯುಕ್ತ ಆವಿಷ್ಕಾರಗಳಿಗೆ ಕೆನಡಿಯನ್ನರು ತುಂಬಾ ಮಹತ್ವದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದು ಕೆನಡಾದಲ್ಲಿ ಭಾರತೀಯ ಮೂಲದ ಜನಸಂಖ್ಯೆ ಗಮನಾರ್ಹವಾಗಿ ಹೆಚ್ಚಾಗಿದೆ. ವಿಶೇಷವಾಗಿ ಪಂಜಾಬ್ ಮತ್ತೆ ಗುಜರಾತ್ ಮೂಲದವರು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಟೊರಾಂಟೊದಲ್ಲಿರೋ ಪಿಯರ್ಸನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇಳಿದಾಗ ಭಾರತೀಯ ವಾತಾವರಣದ ಅನುಭವ ನಿಮಗೆ ಆಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಟ್ಯಾಕ್ಸಿ ಚಾಲಕರು ಪಂಜಾಬ್ನವರೇ ಜಾಸ್ತಿ ಇರ್ತಾರೆ. ಇಲ್ಲಿ ಪಂಜಾಬ್ ಸಮುದಾಯದ ಹಾಜರಾತಿ ಬಹಳ ಪ್ರಭಾವಶಾಲಿಯಾಗಿದೆ. ಕೆನಡಾ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಬಹು ಸಾಂಸ್ಕೃತಿಕತೆಯನ್ನು ಉತ್ತೇಜಿಸುವ ದೇಶವಾಗಿದ್ದು 1980 ಮತ್ತು 90ರ ದಶಕದಲ್ಲಿ ಅನೇಕ ಸಿಖ್ಗಳು ತಮ್ಮ ಉತ್ತಮ ಜೀವನಾವಕಾಶಗಳು ಮತ್ತು ಸುರಕ್ಷತೆಗಾಗಿ ಇಲ್ಲಿಗೆ ವಲಸೆ ಬರ್ತಾರೆ. ಇದು ಈ ದೇಶದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಇನ್ನಷ್ಟು ಶ್ರೀಮಂತಗೊಳಿಸಿದೆ. ಸುಮಾರು 9 ರಿಂದ 10 ಲಕ್ಷ ಪಂಜಾಬಿ ಮೂಲದವರು ಕೆನಡಾದಲ್ಲಿ ವಾಸ ಮಾಡ್ತಿದ್ದಾರೆ. ಇದರಲ್ಲಿ ಸಿಖ್ ಸಮುದಾಯ ಸುಮಾರು 7 ರಿಂದ 8 ಲಕ್ಷದಷ್ಟಿದೆ. ಅಂದರೆ ಈ ದೇಶದ ಜನಸಂಖ್ಯೆಯಲ್ಲಿ ಇವರೇ ಸುಮಾರು 2 ರಿಂದ 3% ಇದ್ದಾರೆ. ಕೆನಡಾದಲ್ಲಿ ಉತ್ತಮ ಶಿಕ್ಷಣ, ಉತ್ತಮ ಆರೋಗ್ಯ ಸೇವೆಗಳು ಮತ್ತೆ ಅತ್ಯುತ್ತಮ ಜೀವನ ಮಟ್ಟ ಇರೋದ್ರಿಂದ ಕುಟುಂಬದೊಂದಿಗೆ ನೆಲೆಸೋದಕ್ಕೆ ಇದು ಜನಪ್ರಿಯ ಡೆಸ್ಟಿನೇಷನ್ ಆಗಿದೆ. ಸ್ನೇಹಿತರೆ, ವಿಶ್ವದ ಅತಿ ಉದ್ದದ ಹೆದ್ದಾರಿಗಳಲ್ಲಿ ಒಂದಾದ ಟ್ರಾನ್ಸ್ ಕೆನಡಾ ಹೈವೇ ಕೆನಡಾದಲ್ಲಿದೆ. ಇದು ಅಟ್ಲಾಂಟಿಕ್ ಓಷನ್ ಇಂದ ಪೆಸಿಫಿಕ್ ಓಷನ್ನವರೆಗೆ ದೇಶದ ಎಲ್ಲ 10 ಪ್ರಾಂತ್ಯಗಳ ಮೂಲಕ ಹರಡುವ ಟ್ರಾನ್ಸ್ ಕಾಂಟಿನೆಂಟಲ್ ರಸ್ತೆ ಜಾಲ ಇದಾಗಿದೆ. ಸುಮಾರು 8030 ಕಿಲೋಮೀಟರ್ ಉದ್ದವಿರುವ ಈ ಹೈವೇ ಸೈಂಟ್ ಜಾನ್ಸ್ ಪೂರ್ವ ತೀರದಿಂದ ಆರಂಭವಾಗಿ ವಿಕ್ಟೋರಿಯಾ ಪಶ್ಚಿಮ ತೀರದವರೆಗೆ ಸಾಗುವ ಒಂದು ದೊಡ್ಡ ಹೆದ್ದಾರಿಯಾಗಿದೆ. ಇದು ಈ ದೇಶದ ಆರ್ಥಿಕತೆ ಮತ್ತು ಸಂಚಾರದ ಜೀವನಾಡಿಯಂತೆ ಕಾರ್ಯನಿರ್ವಹಿಸುತ್ತೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆಯಾ ಕೆನಡಾ ಮತ್ತು ಫ್ರಾನ್ಸ್ ನೇರವಾಗಿ ಸಂಪರ್ಕ ಹೊಂದಿದ್ದಾವೆ ಅಂತ? ಬಹುಮಂದಿ ತಿಳಿದಿರೋ ಮಟ್ಟಿಗೆ ಕೆನಡಾ ವಿಶ್ವದ ಅತಿ ಉದ್ದದ ಭೂಗಡಿಯನ್ನು ಯುನೈಟೆಡ್ ಸ್ಟೇಟ್ಸ್ ಜೊತೆ ಹಂಚಿಕೊಳ್ತಾ ಸುಮಾರು 8891 ಕಿಲೋಮೀಟರ್ ವಿಸ್ತಾರವನ್ನು ಹೊಂದಿರುವ ಈ ಭೂಗಡಿ ಡೆನ್ಮಾರ್ಕ್ನಲ್ಲಿರೋ ಹ್ಯಾನ್ಸ್ ದ್ವೀಪದ ಜೊತೆ ಒಂದು ಸಣ್ಣ ಭೂಗಡಿಯನ್ನು ಹೊಂದಿದೆ. ಆದರೆ ಅಚ್ಚರಿಯ ಸಂಗತಿ ಏನಂದರೆ ಕೆನಡಾ ಫ್ರಾನ್ಸ್ನೊಂದಿಗೆ ಗಡಿಯನ್ನು ಹಂಚಿಕೊಳುತ್ತೆ. ಆದರೆ ಇದು ಭೂಗಡಿ ಅಲ್ಲ, ಕಡಲಗಡಿ. ಉತ್ತರ ಅಮೆರಿಕಾದಲ್ಲೇ ನ್ಯೂ ಫೌಂಡ್ ಲ್ಯಾಂಡ್ ಕರಾವಳಿಯ ಸಮೀಪದಲ್ಲಿರೋ ಸೇಂಟ್ ಫಿಯರೆ ಮತ್ತು ಮ್ಯಾಕ್ವಿಲಾನ್ ಎಂಬ ಸಣ್ಣ ದ್ವೀಪಗಳು ಫ್ರಾನ್ಸ್ನ ಭಾಗವಾಗಿವೆ. ಇವು ಇಂದಿನ ಕಾಲದ ಫ್ರಾನ್ಸ್ನ ವಸಾಹತುಶಾಹಿ ಪ್ರಭಾವದ ಉಳಿದ ಅವಶೇಷಗಳಾಗಿದ್ದಾವೆ. ಈ ವಿಶಿಷ್ಟ ಕಡಲ ಗಡಿಯ ಕಾರಣದಿಂದ ಫ್ರಾನ್ಸ್ ಕೆನಡಾದ ಆಶ್ಚರ್ಯಕರವಾದ ಹತ್ತಿರದ ಅಂತಾರಾಷ್ಟ್ರೀಯ ನೆರೆಹೊರೆಯವರಲ್ಲಿ ಒಂದಾಗಿದೆ. ಇದನ್ನ ಬಹುಮಂದಿ ಗಮನಿಸಿರೋದಿಲ್ಲ, ಆದರೆ ಭೌಗೋಳಿಕವಾಗಿ ಇದೊಂದು ಆಸಕ್ತಿದಾಯಕವಾದ ವಿಚಾರವಾಗಿದೆ. ಸ್ನೇಹಿತರೆ, ಕೆನಡಾವನ್ನ ಸರೋವರಗಳ ದೇಶ ಅಂತ ಕರೆಯಲಾಗುತ್ತೆ. ಇಲ್ಲಿ ಲಕ್ಷಾಂತರ ಸರೋವರಗಳಿದ್ದು ವಿಶ್ವದಲ್ಲೇ ಅತಿ ಹೆಚ್ಚು ಸರೋವರಗಳನ್ನು ಹೊಂದಿರೋ ದೇಶ ಎಂಬ ಹೆಗ್ಗಳಿಕೆ ಈ ದೇಶಕ್ಕಿದೆ. ಅಂದಾಜು ಪ್ರಕಾರ ಈ ದೇಶದಲ್ಲಿ ಸುಮಾರು 8,70,000ಕ್ಕಿಂತ ಹೆಚ್ಚು ಸರೋವರಗಳಿದಾವೆ ಅಂದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ವಿಶ್ವದ ಸರೋವರಗಳಲ್ಲಿ ದೊಡ್ಡ ಭಾಗವನ್ನು ಈ ದೇಶ ಒಳಗೊಂಡಿದೆ. ಈ ಎಲ್ಲ ಸರೋವರಗಳು ಸೇರಿ ಈ ಭೂಮಿಯ ಮೇಲಿನ ಸುಮಾರು 20% ತಾಜಾ ನೀರನ್ನು ಹೊಂದಿದವೆ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ವಿಚಾರ. ಇವು ಕೇವಲ ಸಂಖ್ಯೆಯಲ್ಲಿ ಮಾತ್ರ ಅಲ್ಲ, ಗಾತ್ರದಲ್ಲಿಯೂ ಕೂಡ ವಿಶಿಷ್ಟವಾಗಿದೆ. ಇಲ್ಲಿನ ಗ್ರೇಟ್ ಬ್ಯಾರಿಯರ್ ಲೇಕ್, ಗ್ರೇಟ್ ಸ್ಲೇವ್ ಲೇಕ್ ಮತ್ತೆ ಲೇಕ್ ವಿನಿಪಿಗ್ ಸೇರಿದಂತೆ ಅನೇಕ ದೊಡ್ಡ ಸರೋವರಗಳು ಈ ದೇಶದಲ್ಲಿ ಕಾಣಸಿಗುತ್ತವೆ. ಜೊತೆಗೆ ಲೇಕ್ ಸುಪೀರಿಯರ್ ಮತ್ತೆ ಲೇಕ್ ಹರೋನಂತಹ ಮಹಾ ಸರೋವರಗಳು ಕೂಡ ಕೆನಡಾ ದೇಶದ ಭಾಗವಾಗಿವೆ. ಈ ದೇಶದ ಮೇಲ್ಮೈನ ಸುಮಾರು 9% ಭಾಗವನ್ನು ಈ ಸರೋವರಗಳು ಆವರಿಸಿವೆ. ನೀವು ಈ ದೇಶದ ಮಧ್ಯೆ ಪ್ರಯಾಣ ಮಾಡುವಾಗ ಉತ್ತರ ಕೆನಡಾದಿಂದ ದಕ್ಷಿಣಕ್ಕೆ ಹಾರುವಾಗ ಹಸಿರಿಗಿಂತ ನೀಲಿ ಬಣ್ಣವೇ ಹೆಚ್ಚಾಗಿ ಕಾಣಿಸುತ್ತೆ. ಇಲ್ಲಿನ ಅನೇಕ ಪ್ರದೇಶಗಳು ಈ ಸರೋವರಗಳ ಸುತ್ತಲೇ ಅಭಿವೃದ್ಧಿಯಾಗಿದ್ದು ಅಲ್ಲಿನ ಜೀವನ ಶೈಲಿ ಮತ್ತು ಪರಿಸರದ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದವೆ. ಸ್ನೇಹಿತರೆ, ನೀವು ಎಂದಾದರೂ ಕೆನಡಾ ನಕ್ಷೆಯನ್ನು ನೋಡಿದರೆ ಈ ದೂರದ ಉತ್ತರ ಭಾಗದಲ್ಲಿ ನಿಜವಾಗಿಯೂ ಏನಿದೆ ಅಂತ ನಿಮಗೆ ಡೌಟ್ ಬರುತ್ತೆ. ನೀವು ಕೆನಡಾದಿಂದ ಉತ್ತರದತ್ತ ಪ್ರಯಾಣಿಸಿದರೆ ನಿಮಗೆ ನಾನವುಟ್ ಎಂಬ ಅತಿ ದೂರದ ಪ್ರದೇಶವನ್ನು ಕಾಣ್ತೀರಾ. ಇದು ನಾರ್ತ್ ಪೋಲ್ನಿಂದ ಸುಮಾರು 800 ಕಿಲೋಮೀಟರ್ ದೂರದಲ್ಲಿರೋ ಭೂಮಿಯ ಅತ್ಯಂತ ಉತ್ತರದ ಶಾಶ್ವತ ವಾಸಸ್ಥಳಗಳಲ್ಲಿ ಒಂದಾಗಿದೆ. ಇದು ಕೇವಲ ದೂರ ಅಲ್ಲ, ನಿಜಕ್ಕೂ ಈ ಲೋಕದ ಅಂಚು ಎನ್ನಬಹುದಾದ ಸ್ಥಳ ಇದಾಗಿದೆ. ಇಲ್ಲಿ ರಸ್ತೆಗಳ ಸಂಪರ್ಕವೇ ಇರೋದಿಲ್ಲ. ನೀವು ಇಲ್ಲಿಗೆ ಪ್ರಯಾಣಿಸಬೇಕಾದ್ರೆ ವಿಮಾನವೇ ಮುಖ್ಯ ಮಾರ್ಗವಾಗಿದೆ. ಇಲ್ಲಿಗೆ ಹತ್ತಿರವಿರುವ ವಸತಿ ಪ್ರದೇಶಗಳು 100 ಕಿಲೋಮೀಟರ್ ದೂರದಲ್ಲಿದ್ದು ಕೆಲವೆಡೆ ಮಿಲಿಟರಿ ಸಿಗ್ನಲ್ ಸ್ಟೇಷನ್ಗಳು ಮತ್ತು ಹವಾಮಾನ ಕೇಂದ್ರಗಳು ಮಾತ್ರ ಇಲ್ಲಿ ಕಾರ್ಯನಿರ್ವಹಿಸ್ತವೆ. ಇಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ತೀವ್ರ ಹವಾಮಾನವನ್ನು ಎದುರಿಸ್ತಾ ತಿರುಗೋ ಪಾಳಿನಲ್ಲಿ ಸೇವೆ ಸಲ್ಲಿಸ್ತಾರೆ. ಇಲ್ಲಿ ಚಳಿಗಾಲದಲ್ಲಿ ತಿಂಗಳುಗಳ ಕಾಲ ಸಂಪೂರ್ಣ ಕತ್ತಲೆ ಆವರಿಸುತ್ತೆ, ಆದರೆ ಬೇಸಿಗೆಯಲ್ಲಿ ಇಲ್ಲಿ ಸೂರ್ಯನೇ ಮುಳುಗೋದಿಲ್ಲ. ಇಲ್ಲಿನ ತಾಪಮಾನ ಸಾಮಾನ್ಯವಾಗಿ 40 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರುತ್ತೆ. ಇದನ್ನ ಮೀರಿ ಆರ್ಟಿಕ್ ಪ್ರದೇಶದಲ್ಲಿರೋ ಡೆವನ್ ಐಲ್ಯಾಂಡ್ ಮತ್ತೊಂದು ಅದ್ಭುತ ಸ್ಥಳವಾಗಿದೆ. ಇದು ಭೂಮಿಯ ಅತಿ ದೊಡ್ಡ ಜನವಸತಿ ಇಲ್ಲದ ದ್ವೀಪಗಳಲ್ಲಿ ಒಂದಾಗಿದೆ.
ತನ್ನ ಬಂಜರು ಕಲ್ಲಿನ ಮತ್ತು ತೀವ್ರ ಚಳಿಯ ಪರಿಸ್ಥಿತಿಗಳಿಗಾಗಿ ಇದು ಪ್ರಸಿದ್ಧವಾಗಿದೆ. ಈ ಪ್ರದೇಶವನ್ನು ವಿಜ್ಞಾನಿಗಳು ಮಂಗಳ ಗ್ರಹದ ಪರಿಸ್ಥಿತಿಯೊಂದಿಗೆ ಹೋಲಿಕೆ ಮಾಡೋದಕ್ಕೆ ಬಳಸ್ತಾರೆ. ನಾಸಾ ಕೂಡ ಇಲ್ಲಿ ಗಗನಯಾತ್ರಿಗಳಿಗೆ ಸಿಮ್ಯುಲೇಷನ್ ತರಬೇತಿಯನ್ನು ನಡೆಸಿದೆ. ಸುಮಾರು 54,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಈ ದ್ವೀಪದಲ್ಲಿ ಶಾಶ್ವತ ನಿವಾಸಿಗಳೇ ಇಲ್ಲ. ಬೇಸಿಗೆಯಲ್ಲಿ ಮಾತ್ರ ಸಂಶೋಧಕರ ತಂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಪ್ರದೇಶ ನಿಜಕ್ಕೂ ಅನ್ಯಗ್ರಹದಂತೆ ಕಾಣಿಸುತ್ತೆ. ನೀವು ಈ ಪ್ರದೇಶದಲ್ಲಿ ನಿಂತಾಗ ನಿಮಗೆ ಭೂಮಿಯಲ್ಲೇ ಇಲ್ಲ ಎನ್ನುವ ಅನುಭವ ಆಗುತ್ತೆ. ಸ್ನೇಹಿತರೆ, ಕೆನಡಾದ ಹಿಮಾವೃತ ಉತ್ತರ ಭಾಗದಲ್ಲಿ ಸಾವಿರಾರು ವರ್ಷಗಳಿಂದ ಪ್ರಕೃತಿಯೊಂದಿಗೆ ಸಮ್ಮಿಲನವಾಗಿ ಬದುಕ್ತಾ ಇರೋ ಜನರಿದ್ದಾರೆ. ಅವರಿಗೆ ಇನ್ಯುಯಿಟ್ ಅಂತ ಕರೀತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಪುಸ್ತಕಗಳಲ್ಲಿ ಎಸ್ಕಿಮೋಸ್ ಅಂತ ಓದಿರ್ತೀವಿ. ಅವರೇ ಈ ಇಂದಿನ ಇನ್ಯುಯಿಟ್ ಜನಾಂಗ. ಇವರು ಪ್ರಕೃತಿಯ ನಿಜವಾದ ಮಕ್ಕಳಂತೆ ಬದುಕ್ತಾರೆ. ನಾನವುಟ್ ಮತ್ತೆ ಇತರ ಆರ್ಟಿಕ್ ಪ್ರದೇಶಗಳಲ್ಲಿ ವಾಸ ಮಾಡೋ ಇನ್ಯುಯಿಟ್ ಜನರು ಕಠಿಣವಾದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಕೂಡ ಬದುಕೋದಕ್ಕೆ ತನ್ನದೇ ಆದ ವಿಶಿಷ್ಟ ಜ್ಞಾನ ಮತ್ತೆ ಕೌಶಲ್ಯಗಳನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಇವರ ಹಿಮದ ಮನೆಗಳಿಗೆ ಈಗ್ಲೋ ಅಂತ ಕರೀತಾರೆ. ಹಿಮ ನೆಲದ ಮೇಲೆ ಬೇಟೆಯಾಡೋದು, ಪ್ರಕೃತಿಯ ಸಣ್ಣ ಬದಲಾವಣೆಗಳನ್ನು ಗಮನಿಸಿ ಬದುಕು ಸಾಗಿಸೋದು ಅವರ ಜೀವನದ ಒಂದು ಭಾಗ ಆಗಿದೆ. ಅವರ ಸಂಸ್ಕೃತಿ, ಭಾಷೆ ಮತ್ತೆ ಪರಂಪರೆಗಳು ಇಂದಿಗೂ ಕೂಡ ಜೀವಂತವಾಗಿವೆ. ಇದು ಕೇವಲ ಅವರು ಬದುಕುವ ಕಥೆಯಲ್ಲ, ಇದು ಪ್ರಕೃತಿಯೊಂದಿಗೆ ಹೋರಾಡಿ ಅದನ್ನೇ ಸ್ನೇಹಿತನನ್ನಾಗಿ ಮಾಡಿಕೊಂಡ ಮಾನವ ಶಕ್ತಿಯ ಅದ್ಭುತ ಉದಾಹರಣೆ ಇವ್ರದ್ದಾಗಿದೆ. ಸ್ನೇಹಿತರೆ, ಕೆನಡಾ ವಿಶ್ವದ ಮೆಪಲ್ ಸಿರಪ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು, ಅದರಲ್ಲೂ ಈ ಕೆನಡಾ ದೇಶದ ಕ್ಯುಬೆಕ್ ಪ್ರಾಂತ್ಯ ಪ್ರಮುಖ ಕೇಂದ್ರವಾಗಿದೆ. ಜಗತ್ತಿನ ಸುಮಾರು 70-75% ಮೆಫಲ್ ಸಿರಪ್ ಅನ್ನ ಇಲ್ಲಿಯೇ ಉತ್ಪಾದಿಸಲಾಗುತ್ತೆ. ಈ ಸಿರಪ್ ಮುಖ್ಯವಾಗಿ ಮೆಫಲ್ ಟ್ರೀ ಮರದ ರಸದಿಂದ ತಯಾರಾಗುತ್ತೆ. ಚಳಿಗಾಲದ ನಂತರ ವಸಂತ ಕಾಲದಲ್ಲಿ ಮರಗಳಿಂದ ರಸಗಳನ್ನು ಸಂಗ್ರಹಿಸಿ ಅದನ್ನು ಕುದಿಸಿ ಗಟ್ಟಿಯಾಗಿಸಿದಾಗ ಸಿಹಿಯಾದ ಮೆಫಲ್ ಸಿರಪ್ ಸಿಗುತ್ತೆ. ಕ್ಯುಬೆಕ್ನ ಹವಾಮಾನ ಮತ್ತೆ ವಿಶಾಲ ಮೆಫಲ್ ಕಾಡುಗಳು ಇದಕ್ಕೆ ಅತ್ಯುತ್ತಮವಾಗಿರುವುದರಿಂದ ಇಲ್ಲಿ ದೊಡ್ಡ ಮಟ್ಟದ ಉತ್ಪಾದನೆ ನಡೆಯುತ್ತೆ. ಇವರು ಈ ಸಿರಪ್ ಅನ್ನ ಅಮೆರಿಕ, ಯುರೋಪ್ ಸೇರಿದಂತೆ ಅನೇಕ ದೇಶಗಳಿಗೆ ರಫ್ತು ಮಾಡ್ತಾರೆ. ಜಗತ್ತಿನಲ್ಲಿ ಸಿಗೋ ಬಹುಪಾಲು ಮೆಫಲ್ ಸಿರಪ್ ಕೆನಡಾದಿಂದಲೇ ಬರುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ. ಸ್ನೇಹಿತರೆ, ಕೆನಡಾದ ಉತ್ತರ ಭಾಗದಲ್ಲಿ ಒಂದು ವಿಚಿತ್ರ ವೈಜ್ಞಾನಿಕ ಸಂಗತಿ ಇದೆ. ಅಲ್ಲಿ ಗುರುತ್ವಾಕರ್ಷಣೆ ಸ್ವಲ್ಪ ಕಡಿಮೆ ಇರುತ್ತೆ. ವಿಶೇಷವಾಗಿ ಹಡ್ಸನ್ ಬೇ ಪ್ರದೇಶದಲ್ಲಿ ಭೂಮಿಯ ಸರಾಸರಿಗಿಂತ ಸ್ವಲ್ಪ ದುರ್ಬಲ ಗುರುತ್ವಾಕರ್ಷಣೆ ಈ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದರ ಅಸಾಮಾನ್ಯತೆಯನ್ನು ಸುಮಾರು 1960ರ ದಶಕದಲ್ಲಿ ವಿಜ್ಞಾನಿಗಳು ಕಂಡುಹಿಡಿದರು. ಇದರ ಹಿಂದೆ 2 ಪ್ರಮುಖ ಕಾರಣಗಳಿವೆ. ಮೊದಲನೇದು, ಕಳೆದ ಹಿಮಯುಗದಲ್ಲಿ ಈ ಪ್ರದೇಶದಲ್ಲಿ ಆವರಿಸಿದ ಭಾರೀ ಹಿಮಪಾಳಿಗಳು ಭೂಮಿಯ ಮೇಲ್ಮೈಯನ್ನು ಒತ್ತಿ ಕುಗ್ಗಿಸಿದ ಪರಿಣಾಮ ಇಲ್ಲಿ ಹಿಮ ಕರಗಿದ್ರೂ ಕೂಡ ಭೂಮಿ ಇನ್ನೂ ನಿಧಾನವಾಗಿ ಮರುಸ್ಥಿತಿಗೆ ಬರ್ತಾ ಇದೆ. ಎರಡನೇದಾಗಿ, ಭೂಮಿಯ ಒಳಭಾಗದಲ್ಲಿರೋ ಕರಗಿದ ಬಂಡೆಗಳ ಅಸಮಾನ ಹರಿವು ಕೂಡ ಇಲ್ಲಿ ಗುರುತ್ವಾಕರ್ಷಣೆಯನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಸ್ನೇಹಿತರೆ, ವಾಸ್ತವವಾಗಿ ಕೆನಡಾಕ್ಕೆ 2 ಅಧಿಕೃತ ರಾಷ್ಟ್ರೀಯ ಕ್ರೀಡೆಗಳಿದ್ದಾವೆ. ಲ್ಯಾಕ್ರೋಸ್ ಬೇಸಿಗೆ ಕ್ರೀಡೆಯಾಗಿದೆ. ಐಸ್ ಹಾಕಿ ಚಳಿಗಾಲದ ಕ್ರೀಡೆಯಾಗಿದೆ. ಲ್ಯಾಕ್ರೋಸ್ ಈ ದೇಶದ ಪಾರಂಪರಿಕ ಕ್ರೀಡೆಯಾಗಿದ್ದು ಮೂಲ ನಿವಾಸಿಗಳಿಂದ ಆರಂಭವಾಯಿತು. ಈ ಕ್ರೀಡೆ ಇತಿಹಾಸದ ಮಹತ್ವವನ್ನು ಹೊಂದಿದೆ. ಮತ್ತೊಂದೆಡೆ ಐಸ್ ಹಾಕಿ ಇಂದಿನ ಕಾಲದಲ್ಲಿ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಬೆಳೆದಿದೆ. ಕೆನಡಾದಲ್ಲಿ ಚಳಿಗಾಲದಲ್ಲಿ ಸುಮಾರು 4-5 ತಿಂಗಳುಗಳ ಕಾಲ ಹಿಮ ಬೀಳೋ ಕಾರಣ ಸರೋವರಗಳು ಮತ್ತು ಕೆರೆಗಳು ಹಿಮಾವೃತವಾಗಿರ್ತವೆ. ಇದರಿಂದ ಐಸ್ ಹಾಕಿ ಆಟವನ್ನು ಇಲ್ಲಿನ ಜನ ತುಂಬ ಉತ್ಸಾಹದಿಂದ ಆಡ್ತಾರೆ. ಕೆನಡಾದಲ್ಲಿರೋ ಜನ ಐಸ್ ಹಾಕಿಗೆ ಬಹಳ ಭಾವುಕರಾಗ್ತಾರೆ. ನಮ್ಮಲ್ಲಿ ಕ್ರಿಕೆಟ್ ಹೇಗೋ ಹಾಗೆ. ಸ್ನೇಹಿತರೆ, ಟೊರಾಂಟೊ ಕೆನಡಾದ ಪ್ರಮುಖ ನಗರಗಳಲ್ಲಿ ಒಂದಾಗಿದ್ದು ಪ್ರಕೃತಿ ಮತ್ತು ಆಧುನಿಕ ನಗರ ಜೀವನದ ಅದ್ಭುತ ಸಂಯೋಜನೆಯನ್ನು ನೀಡುತ್ತೆ. ಇದು ಕೇವಲ ನೈಸರ್ಗಿಕ ಸೌಂದರ್ಯಕ್ಕಷ್ಟೇ ಅಲ್ಲ, ವಿಶ್ವಮಟ್ಟದ ಆಕರ್ಷಣೆಗಳಿಗೂ ಕೂಡ ಪ್ರಸಿದ್ಧವಾಗಿದೆ. ಇಲ್ಲಿ ಕಲಾಪ್ರಿಯರಿಗಾಗಿ ಆರ್ಟ್ ಗ್ಯಾಲರಿ ಆಫ್ ಒಂಟಾರಿಯೋ ಅತ್ಯುತ್ತಮ ಸ್ಥಳವಾಗಿದೆ. ಇಲ್ಲಿ ವಿಶ್ವದ ವಿವಿಧ ಭಾಗಗಳಿಂದ ಬಂದ ಅಪರೂಪದ ಕಲಾಕೃತಿಗಳು ಪ್ರದರ್ಶಿಸಲ್ಪಟ್ಟಿದ್ದು ನಗರದ ಸಾಂಸ್ಕೃತಿಕ ವೈಭವವನ್ನು ಪರಿಚಯಿಸುತ್ತವೆ. ಇತಿಹಾಸ ಮತ್ತು ವಾಸ್ತುಶಿಲ್ಪವನ್ನು ಇಷ್ಟಪಡೋರಿಗೆ ಇಲ್ಲಿನ ಕಾಜಾಲೋಮಾ ಒಂದು ಅದ್ಭುತ ಆಯ್ಕೆಯಾಗಿದೆ. 20ನೇ ಶತಮಾನದ ಆರಂಭದಲ್ಲಿ ನಿರ್ಮಿಸಲಾದ ಈ ಭವ್ಯ ಅರಮನೆ ಒಂದು ಮ್ಯೂಸಿಯಂ ಆಗಿದೆ. ಅದರ ವೈಶಿಷ್ಟ್ಯಮಯ ವಿನ್ಯಾಸ ಮತ್ತು ರಹಸ್ಯಮಯ ವಾತಾವರಣದಿಂದ ಸಿನಿಮಾಗಳು ಮತ್ತು ಟಿವಿ ಶೋಗಳ ಚಿತ್ರೀಕರಣಕ್ಕೂ ಕೂಡ ಇದು ಪ್ರಸಿದ್ಧವಾಗಿದೆ. ಟೊರಾಂಟೊ ಪ್ರವಾಸವನ್ನು ಸಂಪೂರ್ಣಗೊಳಿಸುವ ಒಂದು ಪ್ರಮುಖ ಆಕರ್ಷಣೆ ಅಂದರೆ ಸಿಎನ್ ಟವರ್. ಇದು ಸುಮಾರು 553 ಮೀಟರ್ ಎತ್ತರದ ಈ ಗೋಪುರದಿಂದ 360 ಡಿಗ್ರಿ ವಿಹಂಗಮ ನೋಟ ಸಿಗುತ್ತೆ. ಇದರಿಂದ ಇಡೀ ನಗರವನ್ನು ವೀಕ್ಷಿಸಬಹುದು. ಇದಲ್ಲದೆ ವಸಂತ ಕಾಲದಲ್ಲಿ ಅರಳುವ ಚೆರಿ ಬ್ಲಾಸಮ್ ಮರಗಳು ಕೂಡ ಪ್ರವಾಸಿಗರನ್ನ ಆಕರ್ಷಿಸುತ್ತವೆ. ಇಲ್ಲಿನ ರಾತ್ರಿ ಜೀವನ, ಕ್ಲಬ್ಗಳು, ಪಬ್ಗಳು, ಬಾರ್ಗಳು ಮತ್ತು ಸಂಗೀತ ಉತ್ಸವಗಳ ಗದ್ದಲ ಈ ನಗರಕ್ಕೆ ವಿಶೇಷ ಚೈತನ್ಯವನ್ನು ನೀಡುತ್ತೆ. ಒಟ್ಟಾವ ಕೆನಡಾದ ರಾಜಧಾನಿಯಾಗಿದ್ದು ಇತಿಹಾಸ, ವಾಸ್ತುಶಿಲ್ಪ ಮತ್ತು ಪ್ರಕೃತಿಯ ಸುಂದರ ಸಂಯೋಜನೆಯನ್ನು ಒದಗಿಸುತ್ತೆ. ಇಲ್ಲಿ ಭವ್ಯವಾದ ಗೋತಿಕ್ ಶೈಲಿಯ ಕಟ್ಟಡಗಳು, ಆಧುನಿಕ ರಚನೆಗಳ ಮಿಶ್ರಣ ನಿಮ್ಮನ್ನು ಆಕರ್ಷಿಸ್ತವೆ. ಪ್ರಮುಖವಾಗಿ ಪಾರ್ಲಿಮೆಂಟ್ ಹಿಲ್ ಮತ್ತು ಸುತ್ತಮುತ್ತಲಿನ ಸರ್ಕಾರಿ ಕಟ್ಟಡಗಳ ನಡುವೆ ನಡೆದಾಡೋದು ಇಲ್ಲಿ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತೆ. ಈ ನಗರದಲ್ಲೂ ಕೂಡ ಅನೇಕ ಮ್ಯೂಸಿಯಂಗಳು ಮತ್ತು ಕಲಾ ಗ್ಯಾಲರಿಗಳಿದ್ದು ಕೆನಡಿಯನ್ ವಾರ್ ಮ್ಯೂಸಿಯಂನಂತಹ ಸ್ಥಳಗಳು ಇತಿಹಾಸ ಮತ್ತು ಸಂಸ್ಕೃತಿಯ ಅಪರೂಪದ ನೋಟವನ್ನು ನೀಡ್ತವೆ.
ಸ್ನೇಹಿತರೆ, ಇಲ್ಲಿನ ಜಾಸ್ಪರ್ ನ್ಯಾಷನಲ್ ಪಾರ್ಕ್ ಕೆನಡಾದ ನೈಸರ್ಗಿಕ ಸೌಂದರ್ಯವನ್ನು ಸಂಪೂರ್ಣವಾಗಿ ಅನುಭವಿಸುವುದಕ್ಕೆ ತಪ್ಪದೇ ಭೇಟಿ ನೀಡಬಹುದಾದ ಒಂದು ಅದ್ಭುತ ಸ್ಥಳವಾಗಿದೆ. ಈ ಉದ್ಯಾನವನದತ್ತ ಪ್ರಯಾಣಿಸುವಾಗ ನೀವು ಐಸ್ಫೀಲ್ಡ್ಸ್ ಪಾರ್ಕ್ವೇ ಮೂಲಕ ಸಾಗ್ತೀರಾ. ಇದು ವಿಶ್ವದಲ್ಲೇ ಅತ್ಯಂತ ಸುಂದರ ರಸ್ತೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ಮಾರ್ಗದಲ್ಲಿ ಅಥಾಬಾಸ್ಕಾ ಗ್ಲೇಷಿಯರ್ನಂತಹ ಭವ್ಯ ದೃಶ್ಯಗಳು ಮತ್ತು ವೈಡೂರ್ಯದಂತೆ ಹೊಳೆಯುವ ನದಿಗಳ ನೋಟಗಳು ನಿಮ್ಮನ್ನು ಮಂತ್ರಮುಗ್ಧರನ್ನಾಗಿಸ್ತವೆ. ಇಲ್ಲಿ ಗ್ಲೇಷಿಯರ್ ಬಿಯರ್ ತುಂಬ ಪ್ರಸಿದ್ಧವಾಗಿದೆ. ಇಲ್ಲಿ ಗ್ರಿಜ್ಲಿ ಬಿಯರ್ ಸೇರಿದಂತೆ ಅನೇಕ ವನ್ಯಜೀವಿಗಳನ್ನು ನೋಡ್ಬೋದು. ಸ್ನೇಹಿತರೆ, ನಯಾಗರ ಜಲಪಾತ ವಿಶ್ವದ ಅತ್ಯಂತ ಪ್ರಸಿದ್ಧ ಜಲಪಾತಗಳಲ್ಲಿ ಒಂದಾಗಿದೆ. ಕೆನಡಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗಡಿಯಲ್ಲಿ ಇರುವ ಈ ಜಲಪಾತ ಮುಖ್ಯವಾಗಿ 3 ಭಾಗಗಳಿಂದ ಕೂಡಿದೆ. ಕೆನಡಾದ ಭಾಗದಲ್ಲಿ ಇದಕ್ಕೆ ಹಾರ್ಶೂ ಫಾಲ್ಸ್ ಅಂತ ಕರೀತಾರೆ. ಇನ್ನೆರಡು ಕಡೆ ಇದಕ್ಕೆ ಅಮೇರಿಕನ್ ಫಾಲ್ಸ್ ಮತ್ತು ಬ್ರೈಡನ್ ವೇಲ್ ಫಾಲ್ಸ್ ಅಂತ ಹೇಳಲಾಗುತ್ತೆ. ಪ್ರತಿ ಸೆಕೆಂಡ್ಗೆ ಸುಮಾರು 2400 ಕ್ಯೂಬಿಕ್ ಮೀಟರ್ಗಿಂತ ಹೆಚ್ಚು ನೀರು ಇಲ್ಲಿ ಗರ್ಜನೆಯೊಂದಿಗೆ ಕೆಳಗಡೆ ಬೀಳುತ್ತೆ. ಇದು ಪ್ರಕೃತಿಯ ಅದ್ಭುತ ಶಕ್ತಿಯನ್ನು ತೋರಿಸುತ್ತೆ. ಈ ಜಲಪಾತದ ಎತ್ತರ ಸುಮಾರು 51 ಮೀಟರ್ ಇದ್ದರೂ ಅದರ ಅಗಲ ಮತ್ತು ನೀರಿನ ಪ್ರಮಾಣವೇ ಇದನ್ನು ವಿಶೇಷವಾಗಿಸುತ್ತೆ. ನಯಾಗರ ಕೇವಲ ಸೌಂದರ್ಯಕ್ಕಷ್ಟೇ ಪ್ರಸಿದ್ಧವಲ್ಲ, ಇದು ಜಲವಿದ್ಯುತ್ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದೆ. ಇದು ಎರಡೂ ದೇಶಗಳಿಗೆ ವಿದ್ಯುತ್ ಪೂರೈಕೆಯನ್ನು ಮಾಡುತ್ತೆ. ಮೇಡ್ ಆಫ್ ದಿ ಮಿಸ್ಟ್ ಎಂಬ ಬೋಟ್ ರೈಡ್ ಮೂಲಕ ಈ ಜಲಪಾತದ ಹತ್ತಿರ ಹೋಗೋದಕ್ಕೆ ಅವಕಾಶ ಇದೆ. ಅಲ್ಲಿನ ನೀರಿನ ಮಂಜು ನಿಮ್ಮ ಮುಖಕ್ಕೆ ತಟ್ಟೋ ಅನುಭವ ಅದ್ಭುತವಾಗಿರುತ್ತೆ. ಇಲ್ಲಿ ರಾತ್ರಿ ಬಣ್ಣ ಬಣ್ಣದ ಲೈಟ್ಗಳಿಂದ ಜಲಪಾತವನ್ನು ಅಲಂಕರಿಸಲಾಗುತ್ತೆ. ಈ ದೃಶ್ಯ ತುಂಬ ಮನಮೋಹಕವಾಗಿರುತ್ತೆ. ಕೆನಡಾ ಒಂದು ಪ್ರಕೃತಿಯಿಂದ ತುಂಬಿರುವ ದೇಶವಾಗಿದೆ. ಇತಿಹಾಸದಲ್ಲಿ ದಾಖಲಾದ ಅತ್ಯಂತ ಕಡಿಮೆ ತಾಪಮಾನ ಇಲ್ಲಿನ ಎರಡೂ ಪ್ರದೇಶಗಳಾದ ಸ್ನ್ಯಾಗ್ ಮತ್ತು ಯುಕಾನ್ನಲ್ಲಿ ಇತಿಹಾಸದಲ್ಲೇ ಅತ್ಯಂತ ಕಡಿಮೆ ತಾಪಮಾನ 1947ರಲ್ಲಿ ದಾಖಲಾಗಿದೆ. ಇದು ಸುಮಾರು -63 ಡಿಗ್ರಿ ಸೆಲ್ಸಿಯಸ್ಗಳಷ್ಟಿತ್ತು. ಕೆನಡಾದಲ್ಲಿ ಚಳಿಗಾಲದಲ್ಲಿ ಅನೇಕ ಪ್ರದೇಶಗಳಲ್ಲಿ ತಾಪಮಾನ 20 ಡಿಗ್ರಿಯಿಂದ 40 ಡಿಗ್ರಿವರೆಗೆ ಇಳಿಯುತ್ತೆ. ಇಂತಹ ಪರಿಸ್ಥಿತಿಗೆ ಹೊಸದಾಗಿ ಹೊಂದ್ಕೊಳ್ಳೋರಿಗೆ, ವಿಶೇಷವಾಗಿ ಭಾರತದಂತಹ ಉಷ್ಣ ವಾತಾವರಣದಿಂದ ಹೋಗಿರೋರಿಗೆ ಆರಂಭದಲ್ಲಿ ಹೊಂದ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಆದರೆ ಕೆನಡಾದ ಜನ ಈ ಹವಾಮಾನಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಮನೆಯಲ್ಲಿ ಹೀಟಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಸೂಕ್ತ ಉಡುಪು ಮತ್ತು ಉತ್ತಮ ಮೂಲಸೌಕರ್ಯಗಳನ್ನು ಹೊಂದಿರುವ ಇಲ್ಲಿನ ಜನ ಚಳಿಗಾಲದ ಸುಮಾರು 3 ರಿಂದ 4 ತಿಂಗಳುಗಳನ್ನು ಸುಲಭವಾಗಿ ನಿರ್ವಹಿಸ್ತಾರೆ. ಈ ದೇಶ ತುಂಬ ಚಳಿಯಿಂದ ಕೂಡಿದ್ರೂ ಕೂಡ ಅಲ್ಲಿನ ಜೀವನ ಅಸಾಧ್ಯ ಅಲ್ಲ. ಇಲ್ಲಿ ಸರಿಯಾದ ಸಿದ್ಧತೆ ಇದ್ದರೆ ಮಾತ್ರ ಜನರು ಆರಾಮಾಗಿ ಬದುಕ್ತಾರೆ. ಸ್ನೇಹಿತರೆ, ಕೆನಡಾದ ಬಗ್ಗೆ ಈ ಇಂದಿನ ಅದ್ಭುತ ಮಾಹಿತಿಗಳು ಹೇಗಿವೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ನಿಮಗೆ ಇನ್ನಷ್ಟು ಆಸಕ್ತಿದಾಯಕ ದೇಶಗಳ ರಹಸ್ಯಗಳು ಮತ್ತು ನಿಜಾಂಶಗಳನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.